ಮಾತಾಡ್ಸವಕ್ಕ ಒಳಗಿರ್ಬೇಕೇನು? ಕಲಕಾನು ಕಲಕ ಕಲಕ ಕಲಕ. ಓ ಸುಸು ಅತ್ತಿಗೆ ಅವ್ರಲ್ವಾ ನೀವು? ಬನ್ನಿ ಬನ್ನಿ. ಹೂನಕ್ಕ ಅವ್ರು ಅತ್ತಿಗೆ ಅವರೇನೆ. ನಾ ಸ್ವಲ್ಪ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ, ಅದಕ್ಕೆ ಬಂದ್ವಿ. ಸುಮ್ಮನೆ ಅಲ್ಲೂ ಇಲ್ಲೂ ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಡೈರೆಕ್ಟಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ಬಂದ್ವಿ ಅಕ್ಕ. ಬರಮ್ಮ, ಬಂದಿದ್ದೆ ಒಳ್ಳೇದಾಯ್ತು. ಬರ್ರಿ ಕೂತ್ಕೊಳ್ರಿ. ನಾನೇ ಬರೋಣ ಅಂತ ಇದ್ದೆ, ನೀವೇ ಬಂದ್ರಿ ಅಷ್ಟ್ರಾಗೆ. ಕೂಕಳಮ್ಮ ಕೂಕ. ಸುಸುನು ನೀವು ಚೆನ್ನಾಗಿದ್ದೀರಂತೆ ಇವಾಗ. ಅವಳು ನಿಮ್ಮನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾಳಂತೆ. ನಿಮ್ಮ ಮಕ್ಕಳಿಗೆಲ್ಲ ಬಟ್ಟೆ ತೊಗೊಂಬಂದು ಕೊಟ್ಲು, ಸೈಕಲ್ ತೊಗೊಂಬಂದು ಕೊಟ್ಲು, ಎಲ್ಲ ಏನೇನೋ ತೊಗೊಂಬಂದು ಕೊಟ್ಲು. ನೀವು ಅವಳು ತುಂಬ ಚೆನ್ನಾಗಿದ್ದೀರಂತಲ್ವಕ್ಕ ಇವಾಗ? ಏ ಇಲ್ಲ ಕಣಮ್ಮ ತೆಗಿ. ನಾವೇನು ಸೆನಕಿರಮ್ಮ. ನಾನೇನೇನು ಅವಳೇನು ಮಾತಾಡ್ಸಕ್ಕೆ ಹೋಗಿಲ್ಲ, ಏನಿಲ್ಲ. ನೆನ್ನೆಸ್ ಬಂದ್ಲು. ನೆನ್ನೆಸ್ ಯಾಕೆ ಬಂದವಳೆ ಅಂದರೆ ಅವಟು ಇವಾಗ ನಾವು ನಮ್ಮಲ್ಲಕ್ಕೆಲ್ಲನ ಕೂದಲು ತಂದು ಹಾಕ್ತಾ ಇದ್ದಾಳೆ. ಕೂದಲು ವ್ಯಾಪಾರ ಮಾಡ್ತಾಳಲ್ಲ ಅದಕ್ಕೆ. ಅಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿ ವಾರ ಕೂಕೊಂಡು ಎಲ್ಲರ ಮುಂದೆ ಬಿಲ್ಡಪ್ ಕೊಡ್ತಿದ್ಲಲ್ಲ, ಅದಕ್ಕೆ ನಾನು ಚೆನ್ನಾಗಿದ್ದೀರೇನೋ ಈಗಳಪ್ಪ ಚೆನ್ನಾಗಿರೋದಕ್ಕೆ ನೋಡಿ ಇವರಿಬ್ರು ಹಿಂಗೆ ಬಂದಿದ್ದಾರೆ ಫಿಟ್ಟಿಂಗ್ ಇಡೋಕ್ಕೆ ಅಂತ ನೀವು ಅನ್ಕೋಬೋದು. ಅದಕ್ಕೆ ನಾವು ಮುಂಚೆಗೆ ಹೇಳಿದ್ವಿ. ಏನಂತಂದರೆ ಅಕ್ಕ ಅವಳು ಭಾಳ ಇದ್ದಾಳೆ, ಅವಳನ್ನು ಮಾತ್ರ ನಂಬೇಡ ನೀನು. ಉಸಿರು ಒಳ್ಳೆ ಇದ್ದಂಗೆ, ಯಾವಾಗ ಹೆಂಗೆ ಬಣ್ಣ ಬದಲಾಯಿಸ್ಬೇಕು ಅಂತ ಹೇಳಿ ಅವಳಿಗೆ ಬಣ್ಣ ಚೆನ್ನಾಗಿ ಗೊತ್ತು. ಅವಳು ಹೆಂಗೆ ಚೇಂಜ್ ಆಗ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಅವಳು ಒಂಥರ ಹೆಂಗೆ ಅಂದರೆ ಹೇಳೋಕ್ಕೆ ಆಗಲ್ಲಕ್ಕ. ಒಂಥರ ಈ ಮನಸ್ಸಲ್ಲಿ ಎಷ್ಟು ಕೆಟ್ಟದ್ದು ಯೋಚನೆ ಮಾಡ್ತಿರ್ತಾಳೆ. ಹಂಗೆ ಮಾಡಿದ್ರೆ ಹಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಕೆಟ್ಟದ್ದು ಯೋಚನೆ ಮಾಡ್ತಿರ್ತಾರೆ. ಬಾಯಲ್ಲಿ ಒಳ್ಳೇದು ಮಾತಾಡ್ತಿರ್ತಾಳೆ ಅವಳು, ಆ ಥರ ಅವಳು. ಅಯ್ಯೋ ಗೊತ್ತು ಕಣಮ್ಮ, ನಾವು ಅದಕ್ಕೇನೆ ಯಾರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲಿ ಇಟ್ಟಿರ್ತೀವಿ. ನನಗೆ ಆವಾಗಲೇ ಅನುಮಾನ ಬಂತು. ನನ್ನ ಕೂದಲು ನೆನ್ನೆ ಎಲ್ಲ ನನ್ನ ಒಳ್ಳಲ್ಲೆಲ್ಲ ನೋಡಿ ನನಗೆ ಅನುಮಾನ ಬಂತು, ಇದು ಅವಳದೇ ಇರಬೇಕು ಕೆಲಸ ಅಂತ ಹೇಳಿ. ಆದರೂ ಡೈರೆಕ್ಟಾಗಿ ಹೆಂಗೆ ಕೇಳಲಿ ಹೇಳು? ಆದರೆ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ನೀವು ಸುಮ್ಮನೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಬಿಡ್ರಿ, ಇಲ್ಲಾಂದರೆ ದನ ಕರುಗಳಿಗೆ ತೊಂದರೆ ಆಗ್ಬಿಡುತ್ತೆ. ಸುಮ್ಮನೆ ಇವಾಗ ಅವೇನಾದರೂ ಆಗಿ ಸುಮ್ಮನೆ ಇದಾಗ್ಬಿಟ್ರೆ ನಿಮಗೆ ಲಾಸು. ಇವಾಗ ಅದಕ್ಕೆ ಅವಳಿಗೆ ಹೊಟ್ಟೆ ಉರಿ. ಹೆಂಗಾದ್ರೂ ಮಾಡಿ ಚೆನ್ನಾಗಿ ಕಷ್ಟಪಡ್ತಾ ಇದ್ದಾರಲ್ಲ, ಅದು ಕಷ್ಟಪಡ್ತಿರೋದು ನೋಡೇ ತಾನೇ ಇವನು ಹೋಗಿದ್ದು ಅಲ್ಲಿಗೆ. ಅದನ್ನೇ ಹಾಳು ಮಾಡಿಬಿಟ್ರೆ ಅನ್ನೋ ತಗೊಳ್ಳೋ ಅವಳು ಯೋಚನೆ ಮಾಡ್ತಾಳೆ. ಅಷ್ಟು ಕೆಟ್ಟ ಬುದ್ಧಿ ಐತೆ ಅವಳ ಹತ್ರ. ಅವಳನ್ನು ಮಾತ್ರ ನಂಬೇಡ ಕಣಕ್ಕ. ನೋಡಿ ಹೇಳಿರ್ತೀನಿ, ನಿಮ್ಮ ಮಕ್ಳಿಗೆ ಬಟ್ಟೆ ಕೊಡಿಸ್ತಾಳೆ ಅಂತ ಆಗಲಿ, ಬೇರೆ ಯಾವ ಕಾರಣಕ್ಕಾಗಲಿ ಅವಳು ನಂಬಕ್ಕೆ ಹೋಗ್ಬೇಡ್ರಿ ನೀವು. ನಿನಗೆ ಕೆಟ್ಟದ್ದೇ ಮಾಡ್ತಾಳೆ ಹೊರತು ನಿನಗೆ ಒಳ್ಳೇದಂತ ಅವಳ ಜೀವನದಲ್ಲಿ ಅವಳು ಇರೋವರೆಗೂ ಅವಳು ಯಾವತ್ತೂ ಬಯಸಲ್ಲ. ಅವಳು ನಮಗೇನೆ ನೋಡು, ಸ್ವಂತ ಅಣ್ಣ ಅತ್ತಿಗೆ ಅವ್ರಿಗೇನೆ ನಮಗೆ ಎಷ್ಟು ಕೆಟ್ಟದ್ದು ಬಯಸ್ತಾ ಇದ್ದಾಳೆ ಅವಳು. ನಮಗೇನೆ ಎಷ್ಟು ಮಾಡ್ತಾ ಇದ್ದಾಳೆ ಗೊತ್ತಾ ಅವಳು. ಒಂದಲ್ಲ ನಮ್ಮ ಅಯ್ಯಪ್ಪಗೇನೆ ಇಲ್ಲದೆಲ್ಲ ಹೇಳ್ಕೊಡ್ತಾಳೆ. ಫೋನ್ ಮಾಡಿಬಿಟ್ಟು, ಇಲ್ಲಪ್ಪ ಬೆಳಗ್ಗೆ ಹೋದವರು ಎಲ್ಲೋದ್ರು, ಬೆಂಗಳೂರಾಗೈತೆ ನಮ್ಮ ಅಯ್ಯಪ್ಪ, ಬೆಳಗ್ಗೆ ಹೋದವರು ಎಲ್ಲಿ ಹೋಗೋರು ಏನೋ ಮನೆ ಹತ್ರನೇ ಬಂದು, ನಾವು ಮನೆ ಹತ್ರನೇ ಇರ್ತೀವಿ. ನಮ್ಮ ಅಯ್ಯಪ್ಪ ಫೋನ್ ಮಾಡಿ ಹಂಗೆ ಹೇಳ್ತಾಳೆ. ಅವ್ರ ಅಣ್ಣ ನಮ್ಮದೇ ಆಗಿರೋದಕ್ಕೆ ಪರವಾಗಿಲ್ಲ. ನಮಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ಮನೆ ಹತ್ರನೇ ಇದ್ದೀವಿ ಅಂತ ಕೇಳಿದ್ಮೇಲೆ ಅವಳಿಗೆ ಫೋನ್ ಮಾಡಿದ್ರೆ ಅವಳು ಹೆಂಗೆ ಹೇಳ್ತಾಳೆ ಗೊತ್ತಾ? ಇಲ್ಲ ಬೆಳಗ್ಗೆ ಹೋದಾರ ಅಲ್ಲೇ ಮನೆ ಹತ್ರನೇ ಬಂದಿಲ್ಲ ಅಂತ ಇವಳೇ ಫೋನ್ ಮಾಡಿ ಇವಳೇ ಚಾಡಿ ಹೇಳ್ತಾಳೆ. ಹಂಗೆ ಅದಕ್ಕೆ ಅಣ್ಣರಿಗೆ ತಂದಿಕ್ಬೇಕಂತ ನೋಡ್ತಾಳೆ ಅವಳು. ನಮ್ಮ ಅಯ್ಯಪ್ಪ ಗೊತ್ತಾಗಿರೋದ್ರಿಂದ ಇವಳು ಬುದ್ಧಿನ ನಂಬಲ್ಲ. ನಂಬೋರಾಗಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ನಾವು ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಅವಳು ಎಂತೆಂತ ಮಾಡ್ತಾಳಲ್ವೇ, ಬಾಬಾ ಭಾರಿ ಇದ್ದಾಳೆ. ಹಂಗಾದ್ರೆ ನಿಮಗೆ ಇಷ್ಟೊಂದು ಮಾಡ್ತಾಳೆ ಅಂದರೆ ನನಗೆ ಮಾಡೋಕ್ಕಿಲ್ವಾ ಅವಳು? ಮಾಡ್ತಾಳೆ, ಮಾಡೋಕ್ಕಿಲ್ವಾ ಅಂತ ಏನಿಲ್ಲ, ಮಾಡ್ತಾಳೆ ಕಣಕ್ಕ, ಮಾಡ್ತಾಳೆ ನಿನಗೆ. ಕೂದಲು ಒಂದಲ್ಲ ಅವೆಲ್ಲ ಅವಳೇ ತಂದು ಹಾಕಿರ್ಬೇಕು ಅನಿಸುತ್ತೆ. ಅದಕ್ಕೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದಾಳೆ, ಅದಕ್ಕೆ ಕೂದಲೆಲ್ಲ ಕುಡ್ಕೊಂಬರಕ್ಕೆ ಹೋಗ್ತಾ ಇದ್ದಾಳೆ ಅವಳು. ಅದ್ರಾಗೆ ತಿರ್ಗಾ ಹೆಂಗೂ ಬಿಸ್ನೆಸ್ನು ಆಗುತ್ತೆ, ಹೆಂಗೂ ಚೆನ್ನಾಗಿದ್ರೆ ಅನುಮಾನನೂ ಬರೋಲ್ಲ ನನ್ನ ಮೇಲೆ, ಚೆನ್ನಾಗಿರ್ತೀನಿ ಅಂದರೆ ಅಂತ ಅವಳು ಐಡಿಯಾ ಮಾಡಿದ್ದಾಳೆ. ಆದರೆ ಇದು ಯಾರಿಗೂ ಗೊತ್ತಾಗಲ್ಲ, ನಾನು ಒಬ್ಳಿಗೆ ಗೊತ್ತಾಗೋದು ಅಂದ್ಕೊಬಿಟ್ಟಿದ್ದಾಳೆ ಅವಳು. ಅಯ್ಯೋ ಎಲ್ಲರಿಗೂ ಗೊತ್ತಾಗುತ್ತಮ್ಮ, ಎಲ್ಲರೂ ಬುದ್ಧಿವಂತರೆ ಈ ಕಾಲದಲ್ಲಿ, ಎಲ್ಲರಿಗೂ ಗೊತ್ತಾಗುತ್ತೆ ಕಣೆ. ಅವಳು ಅಂದ್ಕೊಂಡಿದ್ದಾಳೆ. ಅದಕ್ಕೆ ರಾತ್ರಿಗೆ ನಾನು ನಮ್ದೊಂದು ಸಾಕಿರೋದನ್ನು ನಾಯಿ ಐತೆ ನಮ್ಮೂರಲ್ಲೇ ಬಿಟ್ಟು ಬಂದಿದ್ದೀವಿ, ನಮ್ಮ ಮನೆ ಪಕ್ಕ ಅಲ್ಲಿ ಬಿಟ್ಟು ಬಂದಿದ್ದೀವಿ. ಹೇಳು, ಅದು ಪಾಪ ನಮ್ಮ ಮನೆ ಹತ್ರ ಬಂದು ಬೌ ಅಂತ ಕೌ ಅನ್ನತ್ತಂತೆ. ನಾವಿಲ್ವಲ್ಲ ಬೀಗ ಹಾಕೊಂಬಂದಿದ್ದೀವಲ್ಲ, ಅದಕ್ಕೇನೆ ಅದೊಂಥರ ಹೆಂಗೆ ಮಾಡುತ್ತಂತ ನಾಯಿ. ಅದಕ್ಕೆ ಕರ್ಕೊಂಬರ್ತೀವಿ ನೋಡು. ಕರ್ಕೊಂಬಂದು ನಾನು ಈ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ, ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ಬೇರೆ ಊರಿನ ಜನಗಳನ್ನೆಲ್ಲ ನೋಡಿರಲ್ಲ, ಕಡ್ದು ಬಿಟ್ರೆ ಯಾಕೆ ಬೇಕು ಅಂತ ಹೇಳಿ ನಾನು ಕರ್ಕೊಂಬಂದಿರಲಿಲ್ಲ ನಾಯಿನ. ರಾತ್ರಿ ಕರ್ಕೊಂಬಂದು ಅಲ್ಲ ಸಕಟ್ ಹಾಕಿದ್ದೀನಲ್ಲ ಅಲ್ಲಿ ಬಿಡ್ತೀನಿ ನೋಡು. ಅಲ್ಲಿ ಬಿಟ್ಟರೆ ಆವಾಗ ಗೊತ್ತಾಗುತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತೇಳಿ. ರಾತ್ರಿ ಟೈಮ್ ಏನ್ಕನ ಬರಲಿ ಅವಳು ಇದ್ದಾವೆ. ಹಗ್ಲತ್ತಲ್ಲಂತೂ ಏನು ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಹಗ್ಲತ್ತಲ್ಲಿ ಮಾಡೋದೇ ರಾತ್ರಿ ಹೊತ್ತಲ್ಲಿ ಕಿತಾಪತಿ ಮಾಡೋದು, ಯಾಕಂದರೆ ಮಲಗಿರ್ತಾರೆ ಯಾರು ಎದ್ದಿರಲ್ಲ ಅಂತ ರಾತ್ರಿ ಹೊತ್ತಲ್ಲೇ ಕಿತಾಪತಿ ಮಾಡೋದವಳು. ರಾತ್ರಿ ಟೈಮಲ್ಲಿ ನಾ ಹೆಂಗೆ ನಾನು ಮಾಡ್ಬೇಕು ಅದನ್ನು ಮಾಡ್ತೀನಿ, ನನಗೂ ಗೊತ್ತೈತೆ. ಹಂಗೆ ಮಾಡಿದ್ರೆ ಒಳ್ಳೆ ಕೆಲಸ. ನಾಯಿ ಮ್ಯಾಲಿಂದ ಕೆಳಕನ ಇಟ್ಕೊಂಡು ಕಿತ್ತರೆ ಗೊತ್ತಾಗುತ್ತೆ. ಅದು ಯಾರೇ ಹೋಗ್ಲಿ ಹೇಳು, ನಿಮಗೆ ಕೆಟ್ಟದ್ದು ಮಾಡೋಕ್ಕೆ ಯಾರು ಹೋಗ್ತಾರೋ ಅವ್ರಿಗೆ ಅದು ಶಿಕ್ಷೆ ಆಗಲಿ ಹೇಳು. ಹಿಂಗೆ ನಮ್ಮನ್ನೇ ನೋಡ್ಕೊಂಡು ನಾವು ಎದ್ದೋದ್ರೆ ನಮ್ಮನ್ನೇನು ಏನು ಮಾಡೋದಿಲ್ಲ, ಗೊತ್ತಿಲ್ದಾರ ಬಂದ್ರೇನೇನೆ ಅದು ಸರಿಯಾಗಿ ಕಡಿಯೋದು ನಾಯಿ ರಾತ್ರಿ ಟೈಮು.
ಅದಕ್ಕೆ ಇನ್ನೇನು ಗೊತ್ತಿಲ್ದಾರೆ ಯಾರು ಹೋಗಲ್ಲ ಅಲ್ಲಿ. ಅವಣ್ಣ ಮಂಜಣ್ಣ ಒಂದು ಕಟ್ಟಾಕುತ್ತೆ, ಅಣ್ಣನಿಗೆ ಹೇಳ್ತೀನಿ ಅಣ್ಣ ಹಿಂಗೆ ನಾಯಿ ತಂದು ಇಲ್ಲಿ ಬಿಟ್ಟಿರ್ತೀನಿ ಕಣಣ್ಣ, ನೀನು ಬರಬೇಡ, ನಾವೆಲ್ಲ ನೋಡ್ಕೊಂತೀವಿ ಇಲ್ಲಿ ಅಂತ ಹೇಳ್ತೀನಿ ಅಣ್ಣಗೆ. ಅಣ್ಣನೂ ಅಭ್ಯಾಸ ಆದರೆ ಅಣ್ಣನೂ ಕಡಿಯೋದಿಲ್ಲ. ಅಭ್ಯಾಸ ಇಲ್ದವ್ರನ್ನೇನೆ ಕಡಿಯೋದು ಅದು ನಮ್ಮ ನಾಯಿ. ಬರಲಿ ಇಲ್ಲಿ ಹೇಳ್ತೀನಿ. ನೀನು ಇಂಥವೆಲ್ಲ ಮಾಡಕ್ಕೆ ನಿನ್ಕಂಡ್ರೆ ನಾನೇನು ಸುಮ್ಮನಿರೋದಿಲ್ಲ. ಏನಿದ್ರು ಅವಳು ಬಂದು ನನ್ನ ಹತ್ರ ಮಾತಾಡಲಿ, ನನ್ನ ಹತ್ರ ಬೇಕಾದ್ರೆ ಬಾರೆ ಒಯ್ದಾಡೋಣ ದುಡ್ಡು ಇಟ್ಕೊಂಡಂತ ನನ್ನನ್ನು ಕರೀಲಿ ಬೇಕಾದ್ರೆ ಅವಳು. ಆದರೆ ದನಕರುಗಳ ಮೇಲೆ ಅವಳೇನಾದ್ರೂ ಈ ಥರ ಕಿತಾಪತಿ ಮಾಡಿದ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ ಬಿಡು. ಅದೇನು ಮಾಡ್ಬೇಕು ಅದನ್ನು ಮಾಡ್ತೀನಿ. ನಾನೇನೋ ತಿಳ್ಕೊಂಡವಳು ನಾನು. ಬಿಡು ಹೋಗ್ಲಿ, ಊರಿಂದ ಊರಿಗೆ ಬಂದಮೇಲೆ ನಾವು ಜಗಳ ಮಾಡ್ಕೋಬಾರ್ದು. ನಮ್ಮ ಕೆಲಸ ಏನೋ ಬಾಳೆನೋ ಮಾಡ್ಕೊಂಡು ನಾವು ಯಾಕೆ ಅವ್ರ ಸುದ್ದಿ ಹೋಗ್ಬೇಕು? ನಾವು ಅವ್ರ ಸುದ್ದಿ ಹೋದ್ರೆ ತಾನೇ ಅವಳು ಏನೇನೋ ಮಾತಾಡೋದು ಬರೋದು. ಯಾಕೆ ನಾವು ಅವ್ರ ಸುದ್ದಿ ಹೋಗ್ಲಿಲ್ಲ ಅಂದರೆ ಅವ್ರು ನಮ್ಮ ಸುದ್ದಿ ಬರೋಲ್ಲ ಅಂತ ಹೇಳಿ ನಾವು ಒಬ್ರು ಸುದ್ದಿ ಹೋಗ್ಬಾರ್ದು ಅಂತ ನಮ್ಮ ಪಾಡಿಗೆ ನಾವಿದ್ರೆ, ಅವಳೇ ಆಗಿ ಅವಳು ನನ್ನ ಸುದ್ದಿಗೆ ಕಾಲು ಕೇರ್ಕೊಂಡು ಇಂಥ ಮಾಡ್ಕೊಂಡು ಬಂದರೆ ಯಾರು ಸುಮ್ಮನೆ ಬಿಡ್ತಾರೆ ಹೇಳು? ಹಂಗೆ ಮಾಡ್ರಿ. ಯಾಕಾಗ ಹೇಳ್ಕೊಂಬಕ್ಕೆ ಹೋಗ್ಬಿಟ್ರಿ ನಾಯಿ ಐತೆ ಅಂತ ಹೇಳಿ. ಬರಲಿ, ಹಂಗೆ ಮಾಡಕ್ಕೆ ಬಂದಾರ ಕಡಿಸ್ಕೊಂಡು ಹೋಗ್ಬೇಕು. ಹಂಗಾದ್ರೆ ಇನ್ನೊಂದ್ಸತಿ ಅಲ್ಲಿ ನಾಯಿ ಐತಪ್ಪ ಅಂತ ಹೇಳಿ ಬರೋದಿಲ್ಲ ಯಾತ್ಕೊಂಡು. ಹಂಗೆ ಮಾಡಿದ್ರೆ ಮತ್ತೆ ಈಗಿನ ಜನಕ್ಕೆ ಪ್ರಾಣಿಗಳ ಮೇಲೆ ಹೋದ್ರೆ ಪ್ರಾಣಿಗಳೇ ಬುದ್ಧಿ ಕಲಿಸ್ಬೇಕವು. ಹಂಗೆ ಮಾಡಬೇಕು. ಇವಾಗ ದನ ಕರುಗಳು ಮಾಡ್ತಾರೆ, ದನ ಕರುಗಳಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಾಳಲ್ಲ ಅವಳು ಮನ್ಸಾಗಿ ಇನ್ನೆಷ್ಟಿರಬೇಕು. ಮುಂದೆ ಒಳ್ಳೆ ಥರ ನಟನೆ ಮಾಡ್ತಾಳೆ. ನಾನು ಅದಕ್ಕೆ ಈ ಅಪ್ಪಂತವ ಆತ ಮಾತಾಡೋಕೆ ಹೋಗಲ್ಲ. ಈ ಅಪ್ಪನ ಅವಳ ಮೇಲೆ ಒಂದಿಟ್ಟು ಇನ್ನೂ ಐತೆ ಮನಸ್ಸಿನಾಗೆ. ಅದಕ್ಕೆ ಆತ ಮಾತಾಡೋಕೆ ಹೋಗಲ್ಲ. ಸುಮ್ಮನೆ ಹೋಗಿ ನಮ್ಮಮ್ಮಗೆ ಹೇಳ್ತೀನಿ, ಹೋಗಿ ಹಿಡ್ಕೊಂಬರಮ್ಮ ಅಂತೇಳಿ. ಸುಮ್ಮನೆ ನಾ ಹಿಡ್ಕೊಂಬರುತ್ಕಣಪ್ಪ ನಮ್ಮಮ್ಮಗೆ ಹೋಗಿ ಅಂತೇಳಿ ನಮ್ಮಮ್ಮಗೆ ಕಳಿಸ್ತೀನಿ. ಸುಮ್ಮನೆ ಹೋಗಿ ಹಿಡ್ಕೊಂಬರುತ್ತೆ. ಹೋಗ್ರಿ, ಹೋಗಿ ಹಿಡ್ಕೊಂಬರ್ರಿ. ಯಾವ್ದಾನ ಬೈಕ್ನ ಕುಂಡ್ರಿಸ್ಕೊಬರ್ಬೇಕು. ಸುಮ್ಮನೆ ಯಾವ್ದಾನ ಬೈಕ್ನ ಕುಂಡ್ರಿಸ್ಕೊಂಡ್ರೆ ಆರಾಮಾಗಿ ಕುಂಡ್ರಿಸ್ಕೊಬರ್ಬೋದು. ಅಲ್ಲಿ ನಾಯಿ ಯಾಕನ ಅದು ಸುಮ್ಮನೆ ಇರಲ್ವಂತೆ ನಾವು ಇಲ್ಲೋದಕ್ಕೆ ಅಂತ ಅಷ್ಟೇ. ಹಂಗೆ ಹೇಳೋದು. ಹಂಗೆ ಹೇಳಿ ಅಮ್ಮಂಗೆ ಕಳಿಸಿ ಹೋಗಿ ಹಿಡ್ಕೊಂಬರುತ್ತೆ. ಬೈದಾಗ ಅಷ್ಟೊತ್ತಿಗೆ ಕತ್ಲಾಗ ಅಷ್ಟೊತ್ತಿಗೆ ಹಿಡ್ಕೊಂಬಂದ್ರೆ ಅಲ್ಲಿ ಕಟ್ಟಾಕ್ತೀವಿ. ಆಮೇಲೆ ರಾತ್ರಿ ಕೈ ಬಿಡ್ತೀವಿ ಎಲ್ಲರ ಮನೆ ಕೆಂಡಾಗ. ಅವಳು ಅವಾಗಲೇ ಬರೋದು. ಎದ್ದಿರ್ತಾರೆ ಅಂತ 9-10 ಗಂಟೆ ತನಕ ಯಾರೂ ಬರೋಲ್ಲ ಅಲ್ಲಿಗೆ. ನಾವು ದನ ಕರುಗಳು ಇರ್ತವೆ ಅಂತ 10 ಗಂಟೆ ತನಕ ಮನೆ ಕೇಳ್ಬೇಕಾದ್ರೂ ಒಂದ್ಸತಿ ಹೋಗಿ ಬರ್ತೀವಿ. ಅಲ್ಲೆಲ್ಲ ನೋಡ್ಕೊಂಬರ್ತೀವಿ. ಅಮ್ಮನ ಅಲ್ಗೂ ಹೊರಗೆ ಮನೆ ಕೆಮ್ಮತ್ತೆ ಹೆಂಗೆ ನಿದ್ದೆತ್ ಮನೆಗಿರ್ತಾರೆ. ಬರೋದು ಹೋಗೋದು ಗೊತ್ತಾಗಲ್ಲ. ನಾಯಿ ಇರಬೇಕಲ್ಲ, ನಾಯಿ ಇದ್ರೆ ಸಣ್ಣಗೆ ಗೊತ್ತಾಗುತ್ತೆ ಅವಾಗ ಅವ್ರಿಗೆ. ಅದೇ ಪ್ರಾಣಿಗಳು ಮಾಡಕ್ಕೆ ಹೋದ್ರೆ ಪ್ರಾಣಿಗಳೇ ಬುದ್ಧಿ ಕಲಿಸ್ತಾವೆ. ಇವಾಗ ದನ ಕರುಗಳು ಮಾಡಕ್ಕೆ ಹೋಗ್ತಾಳೆ, ಇವಾಗ ನಾಯಿ ಬಂದು ಬುದ್ಧಿ ಕಲಿಸುತ್ತೆ ಅಷ್ಟೇ ಕಣಕ್ಕ. ಹಂಗೆ ಮಾಡಿದ್ರೇನೆ ಈಗ ಕಾಲ ಅಂತ ಮಾಡ್ತಾ ಇದ್ದಾಳೆ ಅಂದಮೇಲೆ ಸುಮ್ಮನೆ ಬಿಡಬಾರ್ದು. ಬೇಗ ಎಚ್ಚೆತ್ತಿಗೆ ತಗೋಬೇಕು. ಏನೋ 1 ರೂಪಾಯಿದಲ್ಲ 2 ರೂಪಾಯಿದಲ್ಲ 70-80 ಸಾವಿರ ರೂಪಾಯಿ ಒಂದೊಂದು ಸೀಮೆ ಹಸ. 50 ಸಾವಿರ ರೂಪಾಯಿ ಮೇಲೇನೆ ನಿಮ್ಮವು ಚೆನ್ನಾಗಿದ್ದಾವೆ ಸೀಮೆ ಹಸ. ಅದು ದೊಡ್ಡ ಹಸ ಕಣಮು. ಅದು 70-80 ಸಾವಿರ ರೂಪಾಯಿಗೆ ನಾನು ಕೇಳಿರು, ನಾನು ಕೊಡಲಿಲ್ಲ. ಇವಾಗ ಅದಕ್ಕೆ ಬೇದಿ ಆಗ್ತಿರೋದು. ಇನ್ನಿದ್ದಾವೆಲ್ಲ ನಾವು 50 ಸಾವಿರ ರೂಪಾಯಿ ಮ್ಯಾಗಳವೆ ನೀನು. ಅದು ದೊಡ್ಡ ಕರ, ಅದು ದೊಡ್ಡ ಹಸ ಭಾಳ ಚೆನ್ನಾಗೈತೆ ಬಿಡು. 70-80 ಸಾವಿರ ಕೊಟ್ಟರು ಕೊಡಲ್ಲ ಅಂತ ಹಸ ಅದು. ಬೊಳ್ಳು ಚೆನ್ನಾಗಿ ಹಾಲು ಕರಿತೈತೆ. ಎಷ್ಟೊಂದು ಹಾಲು ಕರಿತೈತೆ ಗೊತ್ತೇ. ಬೆಳಗ್ಗೆ ಸಾಯಂಕಾಲ ಸೇರಿ ಒಂದು 15 ಲೀಟ್ರ್ ಹಾಲು ಕೊಡುತ್ತೆ. 15-16 ಲೀಟ್ರ್ 18 ಲೀಟ್ರ್ ತನಕ ಕೊಟ್ಟೈತೆ ಒಂದೊಂದು ದಿವಸಕ್ಕೆ. ಅಷ್ಟು ಚೆನ್ನಾಗಿ ಹಾಲು ಕರಿತೈತೆ ಗೊತ್ತೇ. ಒಂದು 15 ಲೀಟ್ರ್ ಬೆಳಗ್ಗೆ ಒಂದು 6-7 ಲೀಟ್ರ್ ಹಾಕ್ತಿದ್ವಿ. ತಿರ್ಗಿ ಸಾಯಂಕಾಲ ಒಂದು 6-7 ಲೀಟ್ರ್. ಒಂದೊಂದು ತಡಿ ಹೊಸೆ ಮೇವು ಅದೆಲ್ಲ ಚೆನ್ನಾಗಿದ್ದಾಗ ಚೆನ್ನಾಗಿ ಕರಿತೈತೆ ಹಾಲು. ಅದು ಒಂದೇ ಹಸ ಒಂದೊಂದು ಟೈಮಿಗೆ 7-8 ಲೀಟ್ರ್ ಹಾಲು ಕೊಡೋದು. ಅಷ್ಟು ಚೆನ್ನಾಗಿ ಹಾಲು ಕರಿತೈತೆ ಬಿಡು ಅದು. ಅದಕ್ಕೆ ನೋಡು, ಅಂಥ ಹಸಿಗೆ ನಾನು ಆದರೆ ಎಷ್ಟು ಲಾಸು ನಿಮಗೆ. ಫಸ್ಟ್ ಇದನ್ನ ಎಚ್ಚರಿಕೆ ತಗೊಳ್ರಿ. ಸುರತ್ಕೆ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಅವಳ ಬುದ್ಧಿಗೆ ಗೊತ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಬಂದು ನೀವು ಯಾಕೆ ಲಾಸ್ ಮಾಡ್ಕೊಂತೀರಾ, ಹಸಿಗೆ ನನ್ನ ತೊಂದರೆ ಆದರೆ ಯಾಕೆ ಬೇಕು ಅಂತೇಳಿ. ಅದಕ್ಕೆ ನಾನು ನಮ್ಮದೊಂದು ಸಾಕಿರೋ ನಾಯಿ ಅಲ್ಲೇ ಬಿಟ್ಟು ಬಂದಿದ್ವಿ. ನಮ್ಮ ಮನೆ ಪಕ್ಕ ಅಲ್ಲೇ ಬಿಟ್ಟು ಬಂದಿದ್ವಿ ಊರಾಗೆ. ಅದಕ್ಕೆ ನಮ್ಮ ಅಮ್ಮಗೆ ಹೇಳ್ಬಿಟ್ಟು ಅದನ್ನ ತಗೊಂಬೋತೀವಿ. ನಾಯಿ ತಗೊಂಬಂದು ರಾತ್ರಿಗೆ ಬಿಡ್ತೀನಿ ನೋಡು. ಪ್ರಾಣಿಗಳಿಗೆ ಕೆಟ್ಟದ್ದು ಮಾಡೋಕೆ ಹೋದ್ರೆ ಪ್ರಾಣಿಗಳೇ ಬುದ್ಧಿ ಕಲಿಸ್ತಾವೆ. ಹಂಗೆ ಮಾಡ್ತೀನಿ. ಮಂಚಾರ ಮಾಡೋಕ್ಕಿಂತ ನಾವೇನ ಬೈದ್ರಿ ಹೇಳಪ್ಪ ಹಿಂಗೆ ಹಿಂಗೆ ನೀನು ಹೆಂಗೆ ನೋಡ್ದ ನೀನೇನು ಹಂಗೆ ಹಿಂಗೆ ಅಂಬತ್ಕಿನ ಇವಾಗ ಬಂದು ನಾಯಿ ತೆಗೆ ಕಡಿಸ್ಕೊಂಬ್ಲಿ ಗೊತ್ತಾಗುತ್ತೆ. ಹಂಗೆ ಮಾಡ್ತೀನಿ. ಏನಿಲ್ಲ, ನಮ್ಮ ಹಸುಗಳಿಗೆ ಏನನ್ನೊಂದು ಇಟ್ಟು ತೊಂದರೆ ಮಾಡಕ್ಕೆ ಹೋದ್ರೆ ನಮ್ಮ ನಾಯಿ ಏನಿಲ್ಲ ಸರಿಯಾಗಿ ಬುದ್ಧಿ ಕಲಿಸುತ್ತಾಗ ನೋಡಿ. ಏನೋ ಮಾಡಕ್ಕೆ ಹೋದ್ರೆ ಅವಳಿಗೆ ಏನೋ ಆಗುತ್ತೆ. ನಾವು ಅಷ್ಟು ಸುಲಭವಾಗಿ ನನಗೆ ಹೆಂಗೆ ಗೊತ್ತಾಗಲ್ಲ ಅಂತ ಅಂದ್ಕೊಬಿಟ್ಟವಳು. ನನಗೆಲ್ಲ ಗೊತ್ತಾಗುತ್ತೆ, ಆದರೆ ತಾಳ್ಮೆಯಿಂದ ಇದ್ದೆ ಅಷ್ಟು ನೋಡೋಣ ಅದೆಲ್ಲ ಅಂತೇಳಿ. ಆದರೆ ಈ ಅಪ್ಪನಿಗೂ ಸ್ವಲ್ಪ ಅವಳ ಮೇಲೆ ಇನ್ನೂ ಪ್ರೀತಿ ಹೋಗಿಲ್ಲ. ಅದಕ್ಕೇ ಯಾಕೆ ಬೇಕು ಅವಳು ಹಂಗೆ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಈ ಅಪ್ಪನಿಗೂ ಯಾಕೆ ಹೇಳೋಕೆ ಹೋಗಿಲ್ಲ. ಯಾಕೆ ಆ ಅಪ್ಪನಿಗೆ ಆ ಅಪ್ಪಗೆ ಗೊತ್ತಾಗ್ಲೇಳು. ಇವಾಗ ನಾವು ಹೇಳಿದ್ರೆ ಸಿಟ್ಟು ಬರುತ್ತೆ. ಯಾಕೆ ಅದಕ್ಕೆ ಯಾಕೆ ಹೇಳೋಕೆ ಹೋಗಿಲ್ಲ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.